ಪಿಡಿಒ ಮೇಲೆ ಯಾಕೆ ಸರ್ ಈ ರೀತಿಯಾಗಿ? ಅಲ್ಲ, ಇಲ್ಲಿ ಗ್ರಾಮ ಪಂಚಾಯತಿ ಮೀಟಿಂಗ್ ಆಗಿಲ್ಲ 6 ತಿಂಗಳಿಂದ. ಗ್ರಾಮ ಪಂಚಾಯತಿ ಸ್ಮೂತ್ ರನ್ನಿಂಗ್ ಆಗಬೇಕು, ಅದು ಪಕ್ಷಾತೀತವಾಗಿ ನಡೆಯುವಂಥ ಒಂದು ವ್ಯವಸ್ಥೆ. ಗಾಂಧೀಜಿಯವರು ಕಂಡಂಥ ಕನಸು ಹಳ್ಳಿಗಳು ಉದ್ಧಾರ ಆದರೆ ಗ್ರಾಮಗಳು ಉದ್ಧಾರ ಆಗ್ತವೆ ಅಂತೇಳಿ, ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಚೆಕ್ ಸೈನ್ ಮಾಡೋದಿರ್ಬೋದು, ನಿರ್ಣಯ ತಗೊಳ್ಳೋದಿರ್ಬೋದು, ಅವ್ರಿಗೆ ಆದ ಒಂದು ಸೂಪರ್ ಪವರನ್ನು ಪಾರ್ಲಿಮೆಂಟಲ್ಲಿ ಅನುಷ್ಠಾನ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಆದರೆ ಅಧಿಕಾರವನ್ನು ಈ ಪಿ ಡಿ ಒಗಳು ಏನು ಮಾಡ್ತಾರೆ, ಸ್ವಲ್ಪ ಅನಕ್ಷರಸ್ಥರಿರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಅವ್ರನ್ನ ಸರಿಯಾದ ಕಾನೂನು ತಿಳ್ಕೊಂಡಿರಲ್ಲ ಕೆಲವರು, ಅದನ್ನು ದುರುಪಯೋಗ ಮಾಡ್ಕೊಂಡು ಪಿ ಡಿ ಒಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬಿಡ್ತಾರೆ, ಅವರೇ ಎಮ್ ಎಲ್ ಎಗಳಾಗ್ಬಿಡ್ತಾರೆ, ಅವರೇ ಲೂಟಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಇವತ್ತು ಕುಡಿಯೋ ನೀರು, ಸ್ವಚ್ಛತೆಗೆ, ಕಸ ವಿಲೇವಾರಿಗೆ, ಮತ್ತು ಸೈಟ್ಗಳು ಕೊಡುವಂಥದ್ದು, ತೆರಿಗೆ ಕಲೆಕ್ಟ್ ಮಾಡುವಂಥದ್ದು, ಗ್ರಾಮ ಪಂಚಾಯತಿನ ಸುವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಡೆಸುವಂಥದ್ದು ಆಗಬೇಕು. ಆದರೆ ಇವತ್ತು ಅರ್ಧದಷ್ಟು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವತ್ತು ಮೀಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಅಂದರೆ 8 ತಿಂಗಳಾಗಿದೆ ಮೀಟಿಂಗ್ ಆಗಿ. ಅಂದರೆ ಪಿ ಡಿ ಒ ಯಾವಾಗಲೂ ಗ್ರಾಮ ಪಂಚಾಯತಿ ಮೆಂಬರ್ಗಳ ಭಾವನೆಗಳಿಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು, ಕಾನೂನು ಒಳಗಡೆ ಇರೋವಂಥದ್ದನ್ನ, ನಿಯಮಗಳು ಒಳಗಡೆ ಇರೋದನ್ನ. ಅದನ್ನು ಬಿಟ್ಬಿಟ್ಟು ಪಿ ಡಿ ಒ ಅವನೇ ಏಕಪಕ್ಷೀಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಇಟ್ಕೊಂಡು ಡಿಕ್ಟೇಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಅಲ್ಲಿ ಕಸ ವಿಲೇವಾರಿ ಆಗಿಲ್ಲ. ಇದು ನಾನು ಹೇಳಲಿಲ್ಲ, ಪರಮೇಶ್ ಸಾಹೇಬ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ, ಅವ್ರ ಮನೆ ರೆಸಿಡೆನ್ಷಿಯಲ್ ಏರಿಯಾ ಇದು, ಅವರೇ ಅದನ್ನು ಆರೋಪ ಮಾಡಿದ್ರು ಅವತ್ತು ನಮ್ಮ ಸಭೆ ಒಳಗಡೆ. ಅಷ್ಟಾದರೂ ಅವನು ಎಚ್ಚೆತ್ಕೊಂಡು ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಮೆಂಬರ್ಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಒಂದು ವಿನಂತಿ ಕೊಟ್ಟಿದ್ದಾರೆ ಸಿ ಎಸ್ಗೆ. ಆದರೂ ಸಿ ಎಸ್ ಅವ್ರು ಏನು ಕ್ರಮ ತಗೊಂಡಿಲ್ಲ. ಅಂದರೆ ಒಂದು ಏನಾರು ಇದ್ರ ಹಿಂದೆ ಇಂಥ ಪಿ ಡಿ ಒ ಈ ಸರ್ಕಾರ ಬಂದಾಗಲೇ 50 ಲಕ್ಷ ರೂಪಾಯಿ ತೆರಿಗೆ ಹಣನೇ ಹೊಡ್ಕೊಂಡು ತಿಂದ್ಬಿಟ್ಟಿದ್ದ. ಹಿಂದೆ ಇದ್ದವನು 8 ತಿಂಗಳಿಂದ ಅವನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿ ಹಣ ದುರುಪಯೋಗ ಆಗಿದ್ದು ಹೊಡೆದವನೇ ಅಂದರೆ ಅವನ ಜೈಲಿಗೆ ಹಾಕಬೇಕು. ಅವನಿಗೆ ಏನು ತನಿಖೆ ಮಾಡಲಿ, ತಿಪ್ಪೆ ಸಾರ್ಸ್ ಕಳಿಸ್ಬಿಟ್ರು. ಎಷ್ಟೆಷ್ಟು ಡೀಲ್ ಆಯಿತೋ ಗೊತ್ತಿಲ್ಲ, ಯಾವನು ಎಷ್ಟೆಷ್ಟು ಹಣ ಇಸ್ಕೊಂಡು ಅವನ ಜೊತೆ ಇಸ್ಕೊಂಡು ಸಸ್ಪೆಂಡ್ ಮಾಡಿದವನ್ನ ತಿರ್ಗಾ ರಿವೋಕ್ ಮಾಡಿಬಿಟ್ರು 6 ತಿಂಗಳಲ್ಲೇ. ಅಂದರೆ ಸರ್ಕಾರ ದುಡ್ಡು ಲೂಟಿ ಹೊಡೆದವನನ್ನು ಜೈಲಿಗೆ ಹಾಕ್ತಲೆ, ಕಳ್ತನ ಮಾಡಿದ್ರೆ ಏನು ಮಾಡ್ತಾರೆ, ಇಮಿಡಿಯೇಟ್ ತೊಗೊಂಡು ಜೈಲಿಗೆ ಹಾಕ್ತಾರೆ, ಹಣ ದುರುಪಯೋಗ. ಅದು ಸರ್ಕಾರಿ ಅಧಿಕಾರಿ ಅಂತ ಆದರೂ ಕೂಡ ಇಲ್ಲಿ ಜಿಲ್ಲಾ ಸಿ ಇ ಅವರು ಅವನ ಮೇಲೆ ರಾಜಾರೋಷವಾಗಿಬಿಟ್ರು. ಅವನು ಫ್ರೀ ಆಗಿಬಿಟ್ಮೇಲೆ 50 ಲಕ್ಷ ಲೂಟಿ ಹೊಡೆದ್ಮೇಲೆ ಫ್ರೀ ಆಗಿಬಿಟ್ಮೇಲೆ ಇವನು ಅದೇ ದಾರಿಯಲ್ಲಿ ಸಾಕ್ತಾವನೆ. ಒಂದು ವಾರ್ಡ್ ಸಭೆ ಮಾಡಿಲ್ಲ, ಒಂದು ಗ್ರಾಮ ಸಭೆ ಮಾಡಿಲ್ಲ, ಒಂದು ಕುಡಿಯೋ ನೀರಿನ ಸಮಸ್ಯೆ ಕೇಳಿಲ್ಲ, ಒಂದು ಕಸ ವಿಲೇವಾರಿ ಮಾಡಿಲ್ಲ. ಕಸ ದಾರಿಲೇ ಬಿದ್ದಿದೆ. ಬರೀ ಈ ಖಾತೆ ಮಾಡೋದ್ರಲ್ಲಿ ತಲೀನ ತಂದು ಕಂಪ್ಯೂಟರ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಬರೀ ಆ ಲೇಔಟ್ ಆಗಿರ್ತದಲ್ಲ, ಅವ್ರಿಗೆ ಒಳಚರಂಡಿ ಮಾಡಿದಾರ, ಓವರ್ ಹೆಡ್ ಟ್ಯಾಂಕ್ ಮಾಡಿದಾರ, ನೀರು ಕೊಟ್ಟಿದ್ದಾರ, ಏನೂ ನೋಡಲ್ಲ. ಲೇಔಟ್ ಅನ್ನೋದು ದುಡ್ಡು ಇಸ್ಕೊಳ್ಳೋದು, ಈ ಖಾತೆ ಮಾಡೋದು, ಲೂಟಿ ಹೊಡೆಯೋದು. ಅಲ್ಲ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಪಂಚಾಯತಿಗೆ ಸುಪ್ರೀಂ ಪವರು, ಎಮ್ ಎಲ್ ಎಗೆ ಏನು ಪವರ್ ಇರಲ್ಲ. ಗ್ರಾಮ ಪಂಚಾಯತಿಲಿ ಈ ಥರ ಫ್ರಾಡ್ ಆಗಿದೆ ಅಂತ ಹೇಳಿದಾಗ ಪ್ರಶ್ನೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ ನನಗೆ ಇದಿದೆ, ಕ್ರಮ ತಗೊಳ್ಳಿಂದ ಕಾಗದ ಬರೆಯೋಕ್ಕೆ. ಗ್ರಾಮ ಪಂಚಾಯತಿ ಸುಪ್ರೀಂ ಪವರ್. ಆ ಸುಪ್ರೀಂ ಪವರ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಜೊತೆ ಸೇರ್ಕೊಂಡು ದುರುಪಯೋಗ ಮಾಡ್ಕೊಂಡು ಆ ಪಂಚಾಯತಿಲಿ ಆ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದನ್ನು ಹಾಳು ಮಾಡಿದ್ದಾನೆ. ಅದಕ್ಕೆ ಪರಮೇಶ್ವರ್ ಅವರು ಕೂಡ ಅವನ ಭಯನೇ ಇಲ್ಲ ರೀ. ಅದಕ್ಕೆ ಯಾಕೆಂದ್ರೆ ಹಿಂದೆ ಕಳ್ತನ ಮಾಡಿ 50 ಲಕ್ಷ ಕಳ್ತನ ಮಾಡಿ ತೊಗೊಂಡೋದ್ನಲ್ಲ, ಅವನೇನು ಅರೆಸ್ಟ್ ಮಾಡಲಿಲ್ಲ, ಜೈಲಿಗೂ ಹಾಕ್ಲಿಲ್ಲ, ರಾಜಾರೋಷವಾಗಿ ಹೋದ. ಇಷ್ಟೇ ತಾನೇ ಸರ್ಕಾರದಲ್ಲಿ ಅನ್ನೋ ಒಂದು ತಾಸಾರ ಮನೋಧರ್ಮ ಬಂದಿದೆ. ಅದಕ್ಕೆ ಅವನು ಇವತ್ತು ರಾಜಾರೋಷವಾಗಿ ಲೂಟಿ ಹೊಡ್ಕೊಂಡು ಕೂತವನೆ. ಇದನ್ನ ನೋಡ್ಕೊಂಡು ಇದು ಶೇರ್ ಕೂಡ ಹೋಗುತ್ತೆ ಅನಿಸುತ್ತೆ. ಇಲ್ಲಿ ಯಾರ್ಯಾರಿಗೆ ಶೇರ್ ಹೋಗುತ್ತೆ, ಇ ಹೋಗಿರ್ಬೋದು, ಸಿ ಇ ಹೋಗಿರ್ಬೋದು, ಇವರಿಗೆಲ್ಲ ಶೇರ್ ಹೋಗ್ಬೋದು. ಆ ಶೇರ್ ಹೋಗೋದಕ್ಕೆ ಇವರು ಕೂಡ ರಕ್ಷಣೆ ಮಾಡ್ಕೊಂಡು ಈ ಕಳ್ಳರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೊಡೆದವ್ರೆ ಅಂತ ಕೇಳಲ್ಲ, ಮೇಲ್ನೋಟಕ್ಕೆ ಆರೋಪ ಬರ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲ, ಅವ್ರ ಮಾಜಿ ಶಾಸಕರು ಯಾಕೆ ಹೋಗ್ತಾರೆ ಗ್ರಾಮ ಪಂಚಾಯತಿಗೆ? ಇಲ್ಲ, ಏನೋ ಪಾರ್ಟಿಯವನ ಅಧ್ಯಕ್ಷ ಇರ್ಬೋದು, ಅವ್ರೇನ್ಗ ಲೂಟಿ ಹೊಡಿ ಅಂತಾರ ಗೌರಿಶಂಕರ್. ಅವ್ರು ಏನಾರು ಮಾಡ್ಲಿರಿ. ಅಲ್ರಿ, ಆರೋಪ ಯಾವಾಗ ಬರುತ್ತೆ? ಪಂಚಾಯತಿ ಈಗ ನಮ್ಮಲ್ಲಿ 35 ಪಂಚಾಯತಿ ಇದೆ, 30-31 ಪಂಚಾಯತಿ BJPದಿದೆ. ಏನಾರು ಇದ್ರೆ ಗೌರಿಶಂಕರ್ ಅವರು ಆರೋಪ ಮಾಡಲಿ. ನಾವು ಗೌರಿಶಂಕರ್ ಮೇಲೆ ಏನು ಹೇಳ್ತಿಲ್ಲ, ಅವ್ರಿಗೆ ಬುದ್ಧಿ ಹೇಳಪ್ಪ, ಇಂಥ ಅಯೋಗ್ಯರನ್ನೆಲ್ಲ ಅಧ್ಯಕ್ಷರಾಗಿರೋರಿಗೆ ಸರಿಯಾದ ರೀತಿಯಲ್ಲಿ ನಡೆಸು ಅಂತೇಳಿ. ಅಧ್ಯಕ್ಷರು ಒಳ್ಳೆಯವರು ಇರ್ತಾರೆ, ಈ ಅಧಿಕಾರಿಗಳು ಅವ್ರನ್ನ ದಿಕ್ ತಪ್ಪಿಸಿ ಪಾಪ ಆ ಅಧ್ಯಕ್ಷನ ಮರ್ಯಾದೆನೂ ಕಳೀತಾರೆ, ಕಾಂಗ್ರೆಸ್ ಮರ್ಯಾದೆನೂ ಕಳೀತಾರೆ. ಜಿಲ್ಲೆಯಲ್ಲಿ ಯಾವ ಕಮಿಟಿ ಇರುತ್ತೆ ಪಂಚಾಯತಿಗಳಲ್ಲಿ, ಅಲ್ಲೆಲ್ಲೂ ಕೂಡ ಪಿಡಿಒಗಳು ಸ್ಪಂದಿಸ್ತಾ ಇಲ್ಲ. ಈಗ ಬಿಜೆಪಿ ಬೆಂಬಲಿತ ಕಮಿಟಿಗಳು ಏನಿರುತ್ತೆ, ಅಲ್ಲಿ ಅಧ್ಯಕ್ಷ ಇರ್ತಾರೆ, ಅವ್ರುಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು. ನೋಡ್ರಿ, PDO ಗ್ರಾಮ ಪಂಚಾಯತಿನೇ ಸುಪ್ರೀಂ ಪವರ್. ಅವನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿಂತ ಪವರ್ಫುಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಆತನಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಆ ರೈಟ್ಸ್ ಇದೆ. ಆತನೇ ಅವನು ಹೇಳ್ದಂಗೆ ಈಗ ಚೀಫ್ ಮಿನಿಸ್ಟರ್ ಹೇಳ್ದಂಗೆ ಚೀಫ್ ಸೆಕ್ರೆಟರಿ ಕೇಳಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳ್ದಂಗೆ PDO ಕೇಳಬೇಕು.
ಕಾನೂನು ನಿಯಮದಲ್ಲಿರೋದು ಪ್ರಕಾರ. ಆದರೆ ಇವನೇ ಪಿ ಡಿ ಒನೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ದರ್ಬಾರ್ ನಡೆಸ್ತಾನೆ ಎಲ್ಲ ಮೆಂಬರ್ಗಳ ಮೇಲೆ. ಅದಕ್ಕೆ ಇವೆಲ್ಲ ನಡೆಯಲ್ಲ. ಅವ್ನು ಯಾವನ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಏನು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿದಾರೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಿಯಮಬದ್ಧವಾಗಿ ಹೇಳ್ತಾರೋ ಆ ಕೆಲಸ ಮಾಡಬೇಕು. ಇಲ್ಲ ದುರಾಂಕಾರ ಪಟ್ಟರೆ ನಮ್ಗೆ ಗೊತ್ತಿದೆ, ಬೀಗ ಕೂಡ ಹಾಕಿ ಹೆಂಗೆ ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ನಮ್ಗೆ ಗೊತ್ತಿದೆ, ತಗೊಳ್ತೀವಿ. ಅನುದಾನ ಹಂಚಿಕೆಗೆ ಕರೆದಿದ್ರು ಸರ್ ಶಾಸಕರುಗಳನ್ನ ಸಿಎಂ. ನಿಮಗೆ ಈಗ ಅನುದಾನ ಇಲ್ರಿ, ಶಾಸಕರನ್ನ ಅಂದರೆ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದವ್ರೆ. ಬರೀ ಕಾಂಗ್ರೆಸ್ನವರೇ ಕರ್ನಾಟಕವನ್ನು ಆಳ್ತಾ ಇರೋ ಥರ ಕರೆದವ್ರೆ. ಎಲ್ಲ ಶಾಸಕರನ್ನು ಕರಿಬೇಕಾಯಿತು. ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯಿತು. ಈ ತಾರತಮ್ಯನ ಈ ಸಿದ್ದರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನ ಕೇಡ್ಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿ ಆರೋಪಗಳನ್ನು ತಗೊಳ್ತಿದ್ದಾರೆ. 50 ಕೋಟಿ ರೂಪಾಯಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡ್ತು ಅಂದರೆ ಅಸೆಂಬ್ಲಿಲಂತೂ ನಾವಂತೂ ನಮ್ಮ ಅಶೋಕ್ ಅವ್ರಿಗೆ ಹೇಳಿದ್ದೇವೆ, ಈ ಸಲ ಅಸೆಂಬ್ಲಿ ನಡೆಯೋಕ್ಕೆ ಬಿಡಬಾರ್ದು. 50 ಲಕ್ಷ ಅನುದಾನ, 50 ಕೋಟಿ ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಅದು ಸಮಾನವಾಗಿ ಹಂಚಬೇಕು. ಅದು ಬಡ್ಜೆಟ್ ಬುಕ್ಕಲ್ಲೂ ಘೋಷಣೆ ಆಗಿದೆ. ಅದೇನಾದ್ರು ಕೊಟ್ಟಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಏನು ಕಾಂಗ್ರೆಸ್ಸೇ ಸತ್ತೋಗಿದೆ ಅಂತ ಹೇಳಿದ್ನಲ್ರಿ. ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ. ಬರೀ ಪೇಪರ್ ಮೇಲಿದೆ, ಹಣನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮೀಟಿಂಗ್ ಮಾಡಿ ತಿಪ್ಪೆ ಸಾರಿಸ್ತವ್ರೆ. ಈಗ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಸಿದ್ದರಾಮಯ್ಯ ನಾನೇ ಉಳ್ಕೋಬೇಕು ಅಂತ, ಅದ್ರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಬರ್ತೀನಿ ಅಂತ ಕೂತಿದ್ದಾರೆ. ಇದು 3 ಬಾಗ್ಲಲ್ಲಿ 10 ಬಾಗ್ಲಾಗಿ ಕೂತಿದೆ ಕಾಂಗ್ರೆಸ್ನ ಜನ. ಇವತ್ತು ಎಲೆಕ್ಷನ್ಗೆ ಹೋದ್ರು 150 ಸೀಟ್ BJP ಬರುತ್ತೆ. ಭ್ರಮೇಲಿದ್ದಾರೆ. ಅವ್ರು ಮುಸ್ರಿ ನೋಡ್ಕೊಂತೇಳಿ ಕನ್ನಡಿಲಿ ಹೋಗಿ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ. ಸುಮ್ಮನೆ ಸಮಾವೇಶ, ಸಾಧನೆ ಸಮಾವೇಶ. ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರ್ರಿ? 5 ರೂಪಾಯಿ ಹಣ ಕೊಟ್ಟಿಲ್ಲ, 1 ರೂಪಾಯಿ ಕೆಲಸ ಆಗಿಲ್ಲ, ಕ್ಷೇತ್ರಕ್ಕೆ ಮುಖ ಇಟ್ಕೊಂಡು ತಿರ್ಗೋಕ್ಕಾಗ್ತಿಲ್ಲ ನಾವೆಲ್ಲ. ಇಂಥ ದರಿದ್ರ ಸರ್ಕಾರ ನನ್ನ ಜೀವನದಲ್ಲೂ ನೋಡಿರಲಿಲ್ಲ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.